ನಮಗೆ ಜೀವನದಲ್ಲಿ ದಿವ್ಯ ದೃಷ್ಟಿ ಇಲ್ಲ, ದೂರ ದೃಷ್ಟಿ ನಮ್ಗಿರತ್ತ. ಮುಂದೆ ಏನಾಗುತ್ತೆ, ಮುಂದಿನ ಜನ್ಮದಲ್ಲಿ ಏನು, ಯಾವ್ದು ಗೊತ್ತಿರಲ್ಲ. ಏನು ಬಯಸ್ತೇನೆ ಯಾರೊಬ್ಬ ಕೆಲಸ ಮಾಡ್ತಾನ. ಅವನು ತಪಸ್ಸನ್ನು ಮಾಡಿದ ಚೆನ್ನಾಗಿ. ಒಬ್ಳು ದೇವಿ ಪ್ರತ್ಯಕ್ಷ ಆದ್ಲು. ಕಲಿಯುಗದಲ್ಲಂತೂ ದುರ್ಗಾದೇವಿ ಆರಾಧನೆ, ಗಣಪತಿ ಆರಾಧನೆ ಬಹಳ ವಿಶೇಷ. ನವಕೋಟಿ ನಾರಾಯಣ ತುಳಸಿದರ ಇಟ್ಟು ವೈರಾಗ್ಯದಿಂದ ಹೊರಗೆ ಬಂದೇ ಬಿಟ್ರು ಪುರಂದರದಾಸರು. ಅವನು ಪಾಂಡವರ ಜೊತೆಗೆ ಇದ್ದ. ಒಂದೇ ನಿಮಿಷ ಒಂದು ಕ್ಷಣದಲ್ಲಿ ಗೆಲ್ಲಿಸ್ಬಿಡ್ಬೋದಿತ್ತು, ಇಡೀ ರಾಜ್ಯ ಕೈಲಿ ಇಡಬಹುದಿತ್ತು, ಮಾಡ್ಲಿಲ್ಲ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಹಿಂದೆ ನಾವು ಅನೇಕ ಭಗವದ್ಗೀತೆಯ ವಿಷಯಗಳನ್ನ ತಿಳಿತಾ ಬಂದಿದ್ವಿ. ಇಂದಿನ ವಿಷಯ ಬಹಳ ಮುಖ್ಯ. ಏನಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಜೀವನ ಸೂತ್ರ ಯಾವುದು ಅಂತ. ಅಂದ್ರೆ ಯಾವ್ದನ್ನ ಇಟ್ಟುಕೊಂಡ್ರೆ ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನ ಪಡಿತೀವಿ, ಅದರ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಕೃಷ್ಣ ತಾನು ಭಗವದ್ಗೀತೆಯಲ್ಲಿ ಉಪದೇಶ ಕೊಡ್ತಾ ಅರ್ಜುನನಿಗೆ ಏನ್ ಹೇಳ್ತಾನೆ ಅಂದ್ರೆ ನಿಷ್ಕಾಮ ಕರ್ಮ ಮಾಡ್ಬೇಕು ಅಂತ ಒಂದು ಉಪದೇಶ ಕೊಡ್ತಾನೆ. ಏನೇ ನಿಷ್ಕಾಮ ಕರ್ಮ ಅಂದ್ರೆ, ನೀವ್ ಏನೇ ಕೆಲಸ ಮಾಡಿದ್ರು ಏನೋ ಅಪೇಕ್ಷೆ ಪಡ್ಬೇಡಿ ಅಂತ ಅರ್ಥ. ದೇವರಿಗೆ ತೃಪ್ತಿ ಆಗ್ಲಿ ಅಂತ ಮಾಡಿ ಕೆಲಸ, ಹೊರತು ನನ್ಗೆ ಇದು ಬೇಕು ಅದು ಬೇಕು ಅನ್ಕೊಳ್ಳೇಬೇಡಿ. ಇದನ್ ಮಾಡಿ ಅಂತ. ಯಾಕೆ? ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಿನ್ಗೆ ಕರ್ಮ ಮಾಡ್ಲಿಕ್ಕೆ ಅಧಿಕಾರ ಇದೆ, ನನ್ ಫಲ ಸಿಗ್ಬೇಕು ಅದ್ರಲ್ಲಿ ನಿನಗೆ ಅಧಿಕಾರ ಇಲ್ಲ, ಅದ್ ಕೊಡೋದು ನಾನು. ಅಂದ್ರೆ ಕೃಷ್ಣನ ಒಂಥರ ಜೋರ್ ಮಾಡ್ದಾಗ ಆಗ್ಲಿಲ್ವ ನಮ್ಗೆ, ನೀನ್ ಮಾಡೋ ಕೆಲಸ ಮಾಡೋ, ಫಲ ನನ್ ಕೊಡೋದು ನನ್ ಕೆಲಸ ಅಂತ. ಅದು ಹಾಗಲ್ಲ. ನೀನ್ ಬೇಡ್ಲಿಕ್ಕೆ ನಿನಗೆ ಸರಿಗ್ ಬರಲ್ಲ ಅಂತ ಕೃಷ್ಣನ ಅಭಿಪ್ರಾಯ ಆಂತರ್ಯ ಅಲ್ಲಿದೆ. ನಾವು ದೇವರ ಹತ್ರ ಹೋಗಿ ಯಾವ್ದೋ ಒಂದ್ ಚಿಕ್ಕ ಫಲ ಬೇಡ್ತೀವಿ, ಆದ್ರೆ ಬೇಡ್ಬೇಡಿ. ಯಾಕೆಂದ್ರೆ ನೀವೇನ್ ಬೇಡ್ತೀರೋ ಅಷ್ಟನ್ನ ಮಾತ್ರ ಕೊಟ್ಟು ಕಳಿಸ್ಬಿಡ್ತಾನೆ. ಈಗ ನಾವೊಬ್ರು ಮನೆಗೆ ಹೋಗ್ತೀವಿ, ತುಂಬಾ ಕಷ್ಟ ಅಂತ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ. ಏನಾದ್ರು ಒಂದು ದುಡ್ಡಿನ ಸಹಾಯ ಮಾಡಿ ಅಂತ ಕೇಳಿದ್ರೆ ಅವ್ರು ಎಷ್ಟು ಬೇಕಾದ್ರೂ ಕೊಡ್ಬೋದು. ಇವ್ನೇನ್ ಹೇಳ್ತಾನೆ, ನಾವ್ 1,000 ಕೊಟ್ಬಿಟ್ರೆ ಸಾಕು, ಇನ್ನೇನ್ ಬೇಡ. ಅವ್ನು ಅನ್ಕೊಂಡಿದ್ದ ಮನಸ್ಸಿನಲ್ಲಿ, ಏನ್ ಅನ್ಕೊಂಡಿದ್ದ, 1,00,000 ಕೊಟ್ಬಿಡೋಣ, ಒಂದಿಷ್ಟು ಬ್ಯಾಂಕಲ್ಲೂ ಹಾಕಿ ಒಂದು ವ್ಯವಸ್ಥೆ ಮಾಡೋಣ ಅಂತ. ಇವನು ಹೋಗಿ ಕೇಳಿದ್ 1,000 ರೂಪಾಯಿ ಕಟ್ಟ 1,000 ಮಾತ್ರ ಕಳಿಸ್ತಾನೆ. ಆದ್ರಿಂದ ಬೇಡ್ಲಿಕ್ಕೆ ಹೋಗ್ಬಾರ್ದು, ನಮಗ್ ಗೊತ್ತಿಲ್ಲ ಎಷ್ಟು ಕೊಡ್ತಾನೆ ಅವನು ಅಂತ. ಅದಕ್ಕೆ ಒಂದು ಮಾತು ಹೇಳ್ತಾನೆ, ಯದ್ಹಿತಂ ತವ ಭಕ್ತಾನಾಂ ಅಸ್ಮಾಕಂ ಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯುತ ಪ್ರಭಾ. ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಾಗಿದ್ದೇನು, ಯದ್ಹಿತಂ ತವ ಭಕ್ತಾನಾಂ. ಅವನ ಹತ್ರ ಹೋಗಿ ಕೇಳ್ಬೇಕಂತೆ, ನಿನ್ನ ಭಕ್ತರಿಗೆ ಏನ್ ಹಿತ ನಿನಗ್ ಗೊತ್ತು ಅದನ್ನ ನಮಗ್ ಮಾಡಿ ಸಾಕು ಅಂತ. ನಾವು ಕೆಲಸ ಮಾಡಿದ್ವಿ ಪ್ರಾಮಾಣಿಕವಾಗಿ, ಆದ್ರೆ ಫಲ ಕೊಡೋದು ಮಾತ್ರ ನಿನ್ನ ಅಧೀನ ಅಂತ ಹೋಗಿ ಅಷ್ಟೇ ಬೇಡ್ಬೇಕು. ಯಾಕೆಂದ್ರೆ ದಿವ್ಯ ದೃಷ್ಟಿ ನಮಗಿಲ್ಲ, ದೇವರಿಗಿದೆ. ಅರ್ಜುನನಿಗೆ ದಿವ್ಯ ದೃಷ್ಟಿ ಕೊಟ್ಟ, ಯಶೋದೆಗೆ ದಿವ್ಯ ದೃಷ್ಟಿ ಕೊಟ್ಟ, ಭೀಷ್ಮಕ ರಾಜನಿಗೆ ದಿವ್ಯ ದೃಷ್ಟಿ ಕೊಟ್ಟ, ಯಾರು ಕೊಟ್ಟಿಲ್ಲ. ಯಾರ್ಯಾರಿಗೆ ದಿವ್ಯ ದೃಷ್ಟಿ ಕೊಡ್ಬೇಕು ಅನ್ನಿಸ್ತೋ ಅವ್ರಿಗೆಲ್ಲ ಕೊಟ್ಟ, ತನ್ನ ರೂಪ ತೋರಿಸ್ತ. ನಮಗೆ ಜೀವನದಲ್ಲಿ ದಿವ್ಯ ದೃಷ್ಟಿ ಇಲ್ಲ, ದೂರ ದೃಷ್ಟಿ ನಮ್ಗಿರತ್ತ. ಮುಂದೆ ಏನಾಗುತ್ತೆ, ಮುಂದಿನ ಜನ್ಮದಲ್ಲಿ ಏನು, ಯಾವ್ದು ಗೊತ್ತಿರಲ್ಲ. ಈಗ ನಾಳೆ ದಿವ್ಸ ಏನಾಗುತ್ತೆ ಅಥವಾ ಮುಂದಿನ ಕ್ಷಣಗಳೇ ಏನಾದ್ರು ನಮ್ಗೂ ಗೊತ್ತಿಲ್ಲ. ದಿವ್ಯ ದೃಷ್ಟಿ ಇರೋನ್ ಹತ್ರ ಹೋಗ್ಬಿಟ್ಟು ನನಗೆ ಇದ್ಕೊಡು ಅಂದ್ರೆ ಕೇಳಲಿಕ್ಕೆ ಹೋಗ್ಬಾರ್ದು, ಅದು ಬುದ್ಧಿವಂತಿಕೆ. ಹಾಗಾಗಿ ಬುದ್ಧಿವಂತರಾಗೋಣ. ಅಂದ್ರೆ ನಿಷ್ಕಾಮ ಕರ್ಮ ಮಾಡಿ ಎಲ್ಲ ದೇವರ ತೃಪ್ತಿ ಆಗ್ಲಿತ್ ಕೆಲಸ ಮಾಡಿದ್ರೆ. ಕಾಮನೇ ಇಲ್ಲ ಅಂದ್ರೆ ಒಬ್ರು ಆಕ್ಷೇಪ ಮಾಡಿದ್ರು, ವಿದೇಶಿಯರ ಆಕ್ಷೇಪ ಭಗವದ್ಗೀತೆ ಮೇಲೆ. ಇದೇನ್ ಕೃಷ್ಣ ಉಪದೇಶ ಕೊಡ್ತಾರೆ ನಿಷ್ಕಾಮ ಕರ್ಮ ಅಂತ, ಏನು ಬಯಸ್ತೇನೆ ಯಾರೊಬ್ಬ ಕೆಲಸ ಮಾಡ್ತಾನ, ನಂಗೆ ಅದು ಬೇಕು ಇದು ಏನೋ ಒಂದ್ ಇರತ್ತಾನೆ ಅಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ನಿಷ್ಕಾಮ ಕರ್ಮ ಅಂದ್ರೆ. ನಿಷ್ಕಾಮ ಕರ್ಮ ಅಂದ್ರೇನು, ಲೌಕಿಕ ಫಲ ಬಯಸಬಾರ್ದು ಅಂತ ಅರ್ಥ. ದೇವರ ಪ್ರೀತಿ ಆಗ್ಲಿ ಅಂತ ಬಯಸಬೇಕು, ಅದು ನಿಷ್ಕಾಮ ಕರ್ಮ. ನಿಷ್ಕಾಮ ಅಂದ್ರೆ ಏನು ಕಾಮನ ಇರಬಾರ್ದಪ್ಪ, ನಾವೇನು ಬೇಡಲ್ಲ, ದೇವರ ಪ್ರೀತಿನೂ ಬೇಡ, ದೇವರ ಅನುಗ್ರಹನೂ ಬೇಡ, ಹಾಗೆ ಇರ್ತೀವಿ ಅಂದ್ರೆ ಅದಲ್ಲ. ದೇವರ ಅನುಗ್ರಹ ಬಯಸಿ ನಾವು ಕೆಲಸ ಮಾಡ್ಬೇಕಷ್ಟೇ. ನೀವು ಜ್ಞಾನ ಭಕ್ತಿ ವೈರಾಗ್ಯನೂ ಬೇಡಬೇಡಿ, ದೇವರ ಅನುಗ್ರಹ ಆಗ್ಲಿ ಅಂತ ಒಂದು ಬಯಸಿ. ಯಾಕೆಂದ್ರೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ದೇವರ ಒಮ್ಮೆ ಅವನೇನಾದ್ರೂ ಪ್ರಸನ್ನನಾದ, ನಗು ಮುಖ ನಮ್ಮ ಮೇಲೆ ದೃಷ್ಟಿ ಹಾಯಿಸದ್ನ ಸಾಕು, ಎಲ್ಲ ಸಿಗತ್ತೆ. ಏನ್ ಸಿಗಲ್ಲ ಅವನಿಗೆ ಅಂತ ಒಂದು ಮಾತಿದೆ. ಅಷ್ಟೆಲ್ಲ ಪಡಿಲಿಕ್ಕೆ ಅವಕಾಶ ನಿಷ್ಕಾಮ ಕರ್ಮ ಮಾಡಿ ಅಂತ. ಒಂದು ಸಣ್ಣ ಘಟನೆಯನ್ನು ಹೇಳ್ತೀನಿ. ಒಬ್ಬ ಋಷಿ ಇದ್ದ, ಅವನು ತಪಸ್ಸನ್ನು ಮಾಡಿದ ಚೆನ್ನಾಗಿ. ಒಬ್ಬಳು ದೇವಿ ಪ್ರತ್ಯಕ್ಷ ಆದ್ಲು. ಯಾಕೆಂದ್ರೆ ಕಲಿಯುಗದಲ್ಲಂತೂ ವಿಶೇಷ, ಕಲೋ ದುರ್ಗಾ ವಿನಾಯಕ ಅಂತ ಒಂದು ಮಾತಿದೆ. ಕಲಿಯುಗದಲ್ಲಂತೂ ದುರ್ಗಾದೇವಿ ಆರಾಧನೆ, ಗಣಪತಿ ಆರಾಧನೆ ಬಹಳ ವಿಶೇಷ. ಹಾಗಂತ ಹೇಳಿ ಕೃಷ್ಣನ ಬಿಟ್ಟು ಬಿಡೋದಲ್ಲ, ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತ ಆಸಕ್ತ ಚೇತಸಾಂ. ಕೇವಲ ಲಕ್ಷ್ಮೀ ತತ್ವ ಏನಾದ್ರು ಉಪಾಸನೆ ಮಾಡ್ತಾ ಇದ್ರೆ ಅವ್ರಿಗೆ ತುಂಬಾ ಕಷ್ಟ ಜಾಸ್ತಿ. ಅದನ್ನ ಬರೀ ಲಕ್ಷ್ಮೀ ತತ್ವ ಉಪದೇಶ ಮಾಡಬಾರ್ದು, ಹಾಗೆ ಲಕ್ಷ್ಮೀ ತತ್ವ ಉಪಾಸನೆಯನ್ನು ಮಾಡಬಾರ್ದು. ಲಕ್ಷ್ಮಿ ಜೊತೆಗೆ ನಾರಾಯಣನ ಧ್ಯಾನ ಮಾಡ್ಬೇಕು. ರುಕ್ಮಿಣಿ ಮಾತ್ರ ಪ್ರಾರ್ಥನೆ ಮಾಡಿದ್ರೆ, ಸತ್ಯಭಾಮಿನ ಪ್ರಾರ್ಥನೆ ಮಾಡಿದ್ರೆ ಸಾಲಲ್ಲ. ಅದೇನಾಯ್ತು, ಒಂದು ಆಕ್ಷೇಪ ಬಂತು, ರುಕ್ಮಿಣಿ ಸತ್ಯಭಾಮಿನ ಮಾತ್ರ ಪ್ರಾರ್ಥನೆ ಮಾಡೋಣ, ಯಾಕೆ ತಾಯಿ ಹೃದಯ ಬೇಗ ಕರಗ್ ಬಿಡುತ್ತೆ, ಈ ತಂದೆ ಹೃದಯ ಕರಗಲ್ಲ, ಜೋರ್ ಮಾಡ್ತಾ ಇರ್ತಾನೆ ತಂದೆ. ತಾಯಿ ಏನ್ ಪ್ರಾರ್ಥನೆ ಮಾಡ್ಬಿಟ್ರೆ ಸಾಕು, ತಂದೆ ಯಾಕೆ ಅಂತ ಅದೇ ಒಪ್ಪಲ್ಲ.
ಕೃಷ್ಣ ಹೇಳ್ತಾನೆ ತಾಯಿಯ ಜೊತೆಗೆ ತಂದೆ ಮಾಡಿದ್ರೆ ಆಗತ್ ಕೆಲಸ, ಇಲ್ಲಾಂದ್ರೆ ಹಾಗಾಗಲ್ಲ ಅಂತ. ಅಂತೂ ಇಲ್ಲಿ ಆ ಋಷಿ ತಾನು ದೇವಿ ಆರಾಧನೆ ಮಾಡ್ದ. ಇದು ಹಿಂದಿನ ಯುಗ ಅಂದ್ರೆ ತ್ರೇತಾಯುಗದ ಘಟನೆ ಹೇಳ್ತಾ ಇರೋದು. ದೇವಿ ಪ್ರತ್ಯಕ್ಷ ಆಗ್ತಾಳೆ. ಪ್ರತ್ಯಕ್ಷ ಆಗಿ ಏನ್ ಬೇಕು ಕೇಳು, ನಿನ್ಗೆ ಏನ್ ವರ ಬೇಕು ಕೇಳ್ಕೊ. ಅವ್ನು ಹೇಳ್ತಾನೆ, ನೀನ್ ಏನ್ ವರ ಬೇಡ, ನಾನು ಈಗೇನ್ ತಪಸ್ ಮಾಡ್ತಾ ಇದ್ದೀನಲ್ಲ, ಈ ತಪಸ್ಸನ್ನು ಹೀಗೆ ಭಕ್ತಿಯಿಂದ ಇನ್ನೂ ಜಾಸ್ತಿ ಮಾಡೋ ತರ ಮಾಡು ಅಂತ. ಅಯ್ಯೋ ಏನ್ ಕರ್ಮ, ತಪಸ್ಸನ್ನು ಮಾಡಿದ ಫಲ ಏನು, ಏನೋ ಒಂದ್ ವರ ಬೇಡೋದು, ವರನೇ ಬೇಡ ಅಂತ. ಇದೇ ಹಿರಣ್ಯಕಶಿಪು ಹಿರಣ್ಯಾಕ್ಷರಿಗೆಲ್ಲ ಹೇಳ್ಬಿಟ್ಟಿದ್ರೆ ಬಿಡ್ತಾ ಇದ್ರ ಅವಕಾಶನ, ಚೆನ್ನಾಗಿ ಬಳಸ್ಕೊಂತ ಇದ್ರು. ಇಡೀ 3 ಲೋಕಕ್ಕೆ ನಾನೇ ಒಡೆಯ, ನಾನೇ ದೇವರಾಗ್ಬೇಕು ಅಂತ ವರನ ಕೇಳ್ಬಿಡ್ತಾರೆ. ಅದೇ ಇವ್ರು ಪಾಪ ಕೇಳಲಿಲ್ಲ. ಸಾತ್ವಿಕ ಋಷಿ ಸರಿ ಸುಮ್ಮನೆ ಹೊಟ್ಟೊಂದು ದೇವಿ. ಅಷ್ಟೊತ್ತಿಗೆ ಇವನ್ ಎಲ್ಲಿ ತಪಸ್ ಮಾಡ್ತಾ ಇದ್ದಲ್ಲ ಅಲ್ಲಿ ಇಕ್ಷ್ವಾಕು ಮಹಾರಾಜ ಬಂದಂತೆ. ಬಂದು ಹೇಳ್ತಾನಂತೆ, ನೋಡು ನಿನಗೇನು ಬೇಕು ಕೇಳು, ಇಷ್ಟೊಂದು ಕಷ್ಟಪಟ್ಟಿದ್ಯಲ್ಲಪ್ಪ ಅಂತ ಕೇಳ್ತಾನೆ. ಅದು ಋಷಿ ಹೇಳ್ತಾನೆ, ನೋಡು ನೀನ್ ರಾಜ, ನೀನ್ ಕೇಳೋ ಕರ್ತವ್ಯ ನೀನ್ ಕೇಳಿದ್ಯಾ, ಆದ್ರೆ ನನಗೇನು ಬೇಡ, ನಾನ್ ತಪಸ್ ಮಾಡ್ತಾ ಇರ್ಬೇಕು, ಆದ್ರೆ ನೀನು ಬಂದಿದ್ದಕ್ಕೆ ನಿನಗೆ ನಾನು ಅನುಗ್ರಹ ಮಾಡ್ತೀನಿ, ಏನ್ ಬೇಕೋ ಅದನ್ನ ಕೇಳು ಅಂತ. ಅದಕ್ಕೆ ರಾಜ ಅಂತ, ನೋಡು ನಮ್ದು ಕೊಡೋ ಸ್ವಭಾವ ಇಸ್ಕೊಡೋ ಸ್ವಭಾವ ಅಲ್ಲ. ಋಷಿ ಮುನಿಗಳಿಗೆ ಪ್ರಜೆಗಳನ್ನು ನೋಡ್ಕೊಳ್ಳೋ ಕರ್ತವ್ಯ ನಮ್ದು, ನಾವ್ ನಿಮ್ಮ ಹತ್ರ ಇಸ್ಕೊಡೋದಂದ್ರೆ ಆಗಲ್ಲ. ಆಮೇಲೆ ಕೇಳು, ಇಲ್ಲ ಯಾಕಂದ್ರೆ ನಾನು ಇಷ್ಟೊಂದು ತಪಸ್ ಮಾಡಿದೀನಿ, ಒಳ್ಳೆ ಅನುಗ್ರಹ ಮಾಡ್ತೀನಿ ಕೇಳು ಅಂತ ಸಂಕೋಚ ಪಟ್ಟಂತೆ. ಕೊನೆಗೆ ತೀರ್ಮಾನಕ್ಕೆ ಬಂದ್ಬಿಟ್ಟ. ಕೆಲವು ಸಲ ಏನಂದ್ರೆ ಇನ್ನೊಬ್ರಿಗೆ ನೀವೇನ್ ಬೇಕೋ ಕೇಳಿ ಪರವಾಗಿಲ್ಲ ಅಂತ ಜಾಸ್ತಿ ಈ ಲೆವೆಲ್ ಹೊಡಿಯೋದುತ್ತೆ. ಪರವಾಗಿಲ್ಲ ಬಿಡ್ರಿ ಹೇಳಿ ಹೇಳಿ ಅಂತ ಜಾಸ್ತಿ ಮಾಡ್ಬಾರ್ದಂತೆ. ಯಾಕಂದ್ರೆ ಋಷಿ ಏನ್ ಮಾಡ್ಬಿಟ್ರು, ಏನ್ ಬೇಕಾದ್ರೆ ಕೇಳು ಪರವಾಗಿಲ್ಲ ನಾನ್ ಕೊಡ್ತೀನಿ ಅಂತ. ಇಷ್ಟ ಹೇಳ್ದಂಗ ಅವನೇನ್ ಮಾಡ್ದ, ಸಂಕೋಚ ಪಟ್ಕೊಂಡು ಕೇಳೇ ಬಿಟ್ಟ. ಇವು ಯಾಕಾದ್ರೂ ಕೇಳಿದ್ನು ಅಂತ ಅನ್ಸತ್ತೆ ನಮ್ಗೆ. ಸ್ವಲ್ಪ ಆ ಭಾವನೆ ಋಷಿಗೂ ಬಂತು. ಯಾಕೆಂದ್ರೆ ನಿಮ್ಗೆ ಕೇಳಿದ್ದೇನ್ ಗೊತ್ತಾ, ಇಷ್ಟು ವರ್ಷ ನೀವೇನು ನಿಷ್ಕಾಮ ಕರ್ಮದಿಂದ ಈ ತಪಸ್ ಮಾಡಿದಿರಿ ಕಾಡಿನಲ್ಲಿ, ಆ ತಪಸ್ಸಿನ ಫಲ ನಂಗೆ ಕೊಟ್ಬೇಡಿ. ಹೊಟ್ಟೆ ಉರಿದೋಗ್ಬಿಡುತ್ತೆ. 40 ವರ್ಷ ನಾವು ಪುಣ್ಯ ಸಂಪಾದನೆ ಮಾಡಿದನು ಒಬ್ಬರಿಗೆ ಸುಮ್ನೆ ಒಂದ್ ಕ್ಷಣದಲ್ಲಿ ಕೇಳಿದ್ದು ಕೊಟ್ಬಿಡೋದು ಅಂದ್ರೆ ಸುಲಭದ ಮಾತ. ಬೇಡ, ಪುಣ್ಯ ಏನೋ ಕೊಟ್ಬಿಡ್ತಾರೆ ಈಗಿನ ಕಾಲದ ಜನ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಮಾಡಿರ್ತಾರೆ 40-50 ವರ್ಷ ಕಷ್ಟಪಟ್ಟು. ಕೃಷ್ಣಾರ್ಪಣ ಅಂತ ಒಂದು ತುಳಸಿದೆಲ್ಲ ಹಾಕಿ ಕೊಟ್ಬಿಡಿ ಅಂದ್ರೆ ಯಾರು ಕೊಡ್ತಾರೆ, ಹೋಗ್ರಿ ಅಂತ ಹೊಡೆದು ಕಳಿಸ್ತಾರೆ. ಅದೇ ಪುರಂದರದಾಸರ ಹಾಗೆ ಮಾಡ್ಲಿಲ್ಲ. ನವಕೋಟಿ ನಾರಾಯಣ ತುಳಸಿದೆಲ್ಲ ಇಟ್ಟು ವೈರಾಗ್ಯದಿಂದ ಹೊರಗೆ ಬಂದೇ ಬಿಟ್ರು ಪುರಂದರದಾಸರು. ಈ ತರ ಯಾರಿಗ್ ಬರುತ್ತೆ. ಸರಿ ಋಷಿಗೆ ಗಾಬರಿ ಆಗೋಯ್ತು. ಅಯ್ಯೋಯ್ಯೋ ಇದ್ಯಂತ ಆಯ್ತು. ಸರಿ ಅವ್ನು ಹೇಳ್ತಾನೆ ಋಷಿಗಳು, ಇಲ್ಲ ನಾನು ತಪಸ್ ಮಾಡಿದ ಅರ್ಧ ಪುಣ್ಯ ನಿನಗೆ ಕೊಡ್ತೀನಿ ಅಂತ ಅಂದಂತೆ. ಆಮೇಲೆ ಮನಸ್ಸು ಮಾಡಿ ಯಾಕೋ ಸಂಕೋಚ ಆಯ್ತು ಋಷಿಗಳಿಗೆ, ನನ್ ಮಾತಿಗೆ ತಪ್ಪಿಟ್ನಲ್ಲ, ಬೇಡ ನಾನ್ ಪೂರ್ತಿ ತಪಸ್ಸಿನ ಪುಣ್ಯ ನಿನ್ ಕೊಟ್ಬಿಡ್ತೀನಿ, ನಾನು ಪ್ರತಿಜ್ಞೆ ಮಾಡ್ಬಿಡ್ತೀನಿ ಅಂತ. ಇದೇಗಾಯ್ತು ಅಂದ್ರೆ ಒಬ್ರು ದಕ್ಷಿಣ ಕೊಡ್ಲಿಕ್ಕೆ ಒಬ್ರು ಹೊರಡ್ತಾರೆ. ಈ ದೇವಸ್ಥಾನ ಹುಂಡಿಗೆ ಹಾಕೋದೇ ಇಟ್ಕೊಳ್ಳಿ. ಒಬ್ಬ 100 ರೂಪಾಯಿ ಹಾಕ್ಬೇಕು ಅಂತ ಹೋಗಿದ್ದ, ಕೊನೆಗೆ 50ಕ್ಕೆ ಬಂತು, 10ಕ್ಕೆ ಬಂತು, ಕೊನೆಗೆ 1 ರೂಪಾಯಿ ಆಯ್ತು, 50 ಪೈಸೆಗೆ ಕೊನೆಗೆ ನಿಲ್ತು. ಹೀಗಾಗ್ಬಿಡತ್ತೆ. ಅದು ಅನ್ಕೊಂಡಾಗ ಮಾಡ್ಬಿಡ್ಬೇಕಂತೆ, ಇಲ್ಲ ಧರ್ಮ ಅದು ಮುಂದುವರಿಯಲ್ಲ. ಸರಿ ಕೊನೆಗೆ ಏನಾಯ್ತು ಇಲ್ಲಿ ಘಟನೆ ಅಂದ್ರೆ, ಇಕ್ಷ್ವಾಕು ಮಹಾರಾಜರಿಗೂ ಆ ಋಷಿಗೂ ನಾನು ಕೊಡ್ತೀನಿ ಅಂತ, ಇವನು ಬೇಡ ಅಂತ ನಡೀತು ನಡೀತು ನಡೀತು. ಕೊನೆಗೆ ದೇವತೆಗಳೇ ಬಂದು ವಿವಾದ ಪರಿಹರಿಸ್ಬೇಕಾಗಿ ಬಂತು. ಅಂದ್ರೆ ನಾವ್ ಈ ಘಟನೆಗೆ ಏನ್ ಗಮನಿಸ್ಬೇಕು ಅಂದ್ರೆ, ಆ ಋಷಿ ತಾನು ಏನು ಹೇಳ್ದ, ಬೇಡ ನೀನ್ ತಗೊಂಡ್ಬಿಡು ನನ್ ತಪಸ್ಸಿನ ಪುಣ್ಯ ಅಂತ. ಬಹಳ ಆಶ್ಚರ್ಯ ಅನ್ಸುತ್ತೆ ಇಕ್ಷ್ವಾಕು ಮಹಾರಾಜನಿಗೆ. ಇಷ್ಟೆಲ್ಲ ಕಷ್ಟಪಟ್ಟು ಈ ತಪಸ್ಸಿನ ಫಲ ನಂಗೆ ಕೊಡ್ಬೇಕು ಅಂತ ಕಾಮನೇನೇ ಇಲ್ಲ. ಅವ್ರು ಕೇಳ್ತಾರೆ, ನೀನ್ ತಪಸ್ಸು ಎಷ್ಟು ಮಾಡಿದ್ದಿ, ಎಷ್ಟು ವರ್ಷ ತಪಸ್ಸು, ಎಷ್ಟು ಪುಣ್ಯ, ಅದನ್ನ ನಿಂಗೆ ಗೊತ್ತಾ ಅಂತ ಕೇಳ್ತಾನೆ ಇಕ್ಷ್ವಾಕು ಮಹಾರಾಜ. ಅವ್ನು ಹೇಳ್ತಾರೆ, ನನಗೆ ಎಷ್ಟು ವರ್ಷ ನಾನು ಮಾಡಿದ್ನೋ ಅದು ಗೊತ್ತಿಲ್ಲ, ನನಗೆ ಎಷ್ಟು ತಪಸ್ಸಿನಿಂದ ಪುಣ್ಯ ಬಂದಿದೋ ಅದು ಗೊತ್ತಿಲ್ಲ, ಮತ್ ಏನ್ ಮಾಡಿದೆ, ಏನಿಲ್ಲ ದೇವಿ ಪ್ರೀತಿ ಆಗ್ಲಿ ನಾನು ಮಾಡಿದ್ದಷ್ಟೇ. ಅದ್ಭುತ ಅಂತಾರೆ ಇಕ್ಷ್ವಾಕು ಮಹಾರಾಜ, ಎಂಥ ನಿಷ್ಕಾಮ ಕರ್ಮ ನಿಂದು ಅಂತ. ಅವ್ನ್ ಕರ್ಮ ಮಾತ್ರ ಮಾಡ್ದ, ಫಲದಲ್ಲಿ ಅಪೇಕ್ಷೆ ಇಡ್ಲೇ ಇಲ್ಲ. ಅವ್ನಿಗೆ ಏನಾಯ್ತು ಮುಂದೆ, ಸೀದಾ ವಿಷ್ಣು ಲೋಕ ಪ್ರಾಪ್ತಿ ಆಯ್ತು. ಅವನಿಗೆ ಏನ್ ಕಷ್ಟನೇ ಪಡ್ಲಿಲ್ಲ ಋಷಿ. ಅವನ್ಗೆ ಯಾವ್ದೋ ಒಂದು ಕ್ಷುದ್ರ ಸುಖಕ್ಕೋಸ್ಕರ ಅವನು ಏನು ಬೇಡಲೇ ಇಲ್ಲ. ಈ ಒಂದು ಘಟನೆ ನಮ್ಗೆ ಏನ್ ಎಚ್ಚರಿಸುತ್ತೆ ಅಂದ್ರೆ, ಈ ಜೀವನ ಸೂತ್ರ ಕೃಷ್ಣ ಭಗವದ್ಗೀತೆ ಏನ್ ಹೇಳ್ಕೊಟ್ಟಿತ್ತು, ನಿಮ್ ಕೆಲಸ ಪ್ರಾಮಾಣಿಕವಾಗಿ ನೀವು ಮಾಡಿ, ಫಲ ಅದು ದೇವ್ರು ಕೊಟ್ಟೆ ಕೊಡ್ತಾನೆ. ಆದ್ರೆ ಅದಕ್ಕೊಂದು ಮಿತಿ ಇರತ್ತೆ. ಯಾವ ಕಾಲ ಬರುತ್ತೋ ಆ ಟೈಮ್ ನಲ್ಲಿ ಕೊಡ್ತಾನೆ. ಇನ್ನೊಂದು, ಈ ತರ ನಿಷ್ಕಾಮ ಕರ್ಮ ನಿಷ್ಕಾಮ ಧ್ಯಾನ ಮಾಡ್ಬೇಕು ಅಂದ್ರೆ ನಾವು ಅವಶ್ಯ ಭಗವದ್ಗೀತೆಯನ್ನು ಓದ್ಬೇಕು, ದಿವಸ ಪಾರಾಯಣ ಮಾಡ್ಬೇಕು. ಕೆಲವ್ರು ಏನಂದ್ರೆ ಭಗವದ್ಗೀತೆ ಶ್ಲೋಕವನ್ನು ಕಳೆಯೋದ್ರಲ್ಲೇ ಜೀವನ ಕಳೆದು ಬಿಡ್ತಾರೆ. ಹಾಗಾಗ್ಬಾರ್ದು. ಒಂದೊಂದು ಭಗವದ್ಗೀತೆ ನೀವು ಒಂದು ದಿವಸ ಒಂದು ಅಧ್ಯಾಯ ಪಾರಾಯಣ ಮಾಡಿದ್ರ, ಒಂದು 3-4 ಶ್ಲೋಕನಾದ್ರೂ ಏನ್ ಅರ್ಥ ಇದಕ್ಕೆ ನೋಡ್ಬೇಕು. ನೀವು ಬರೀ ಶ್ಲೋಕದಿಂದ ಏನು ಉತ್ತರ ಸಿಗತ್ತೆ, ಶ್ಲೋಕದಿಂದ ಉತ್ತರ ಸಿಗಲ್ಲ. ಶ್ಲೋಕ ಪಾರಾಯಣ ಪುಣ್ಯ ಬರುತ್ತೆ, ಪುಣ್ಯದಿಂದ ಅನುಕೂಲ ಆಗತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಜೀವನದ ರಹಸ್ಯ, ಜೀವನದ ಸೂತ್ರ ಗೊತ್ತಾಗಬೇಕು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಜೀವನ ಸೂತ್ರ ಕೃಷ್ಣ ತಿಳಿಸ್ತಾರೆ. ನಮ್ಗೆ ಜ್ಯೋತಿಷ್ಕರ ಹತ್ರ ನಾವು ಹೋಗ್ತೀವಿ, ಒಬ್ರು ಒಂದ್ ಪರಿಹಾರ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಪರಿಹಾರ ಹೇಳ್ತಾರೆ. ಎಲ್ರು ಪರಿಹಾರ ಹೇಳೋರೆ, ಆದ್ರೆ ಯಾವ್ದೊಂದು ಪರಿಹಾರ ನಮ್ಗೆ ಬೇಕಾಗಿರುತ್ತೆ, ಆ ಪರಿಹಾರದಿಂದ ಕೆಲಸ ಆಗುತ್ತೆ. ಭಗವದ್ಗೀತೆಯ ಜೀವನ ಸೂತ್ರ ಏನು ಅಂದಾಗ ನಾವೇ ಪುಟಗಟ್ಲೆ ತಿರುಗಿಸ್ತಾ ಇರ್ಬೇಕು. ನಮ್ಮ ಜೀವನಕ್ಕೆ ಸಂಬಂಧಪಟ್ಟಾಗ ನಮ್ಗೆ ಉತ್ತರ ಕೃಷ್ಣನೇ ಕೊಡ್ತಾನೆ. ಅದು ನಮಗೆ ಜೀವನ ಸೂತ್ರ. ಯಾಕಂದ್ರೆ ಒಬ್ಬೊಬ್ಬರ ಜೀವನ ಒಂದೊಂಥರ. ಎಲ್ಲರ ಜೀವನಕ್ಕೂ ಒಂದ್ ಸೂತ್ರ ಅಂತಂದ್ರೆ ಈ ನಿಷ್ಕಾಮ ಕರ್ಮ, ನಿಷ್ಕಾಮ ಧ್ಯಾನ, ಇದನ್ನ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಈ ರೀತಿ
ಈ ಭಗವಂತನ ಈ ಜೀವನ ಸೂತ್ರ ಏನು ಪಾಠ ಇದೆ, ಈ ಪಾಠವನ್ನು ನಾವೆಲ್ಲರೂ ಅನುಷ್ಠಾನ ಮಾಡೋಣ. ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡೋಣ. ಅದರ ಫಲ ದೇವರು ಕೊಟ್ಟೆ ಕೊಡ್ತಾನೆ. ಆದ್ರೆ ಟೈಮ್ ಬಂದಾಗ ಕೊಡ್ತಾನೆ, ಆದ್ರೆ ಬಿಡಲ್ಲ ಮಾತ್ರ, ಖಂಡಿತ ಕೊಟ್ಟೆ ಕೊಡ್ತಾನೆ. ಅವನು ಪಾಂಡವರ ಜೊತೆಗಿದ್ದ, ಒಂದೇ ನಿಮಿಷ ಒಂದು ಕ್ಷಣದಲ್ಲಿ ಗೆಲ್ಲಿಸ್ಬಿಡ್ಬೋದಿತ್ತು, ಇಡೀ ರಾಜ್ಯ ಕೈಲಿ ಇಡಬಹುದಿತ್ತು, ಮಾಡ್ಲಿಲ್ಲ. ಯುದ್ಧ ಮಾಡಿಸ್ದ, ಎಷ್ಟೋ ಜನ ಸತ್ರು, ಏನೇನ್ ಕಥೆ ಆಯ್ತು, ಆದ್ರೆ ಕೊನೆಗೆ ಮಾತ್ರ ಸಿಕ್ತು. ಅಂಥ ಪಾಂಡವರಿಗೆ ಕೃಷ್ಣ ಒಂದು ಕ್ಷಣದಲ್ಲಿ ಏನು ಕೆಲಸ ಮಾಡ್ಲಿಲ್ಲ. ಎಷ್ಟು ಭಕ್ತಿ ಪಾಂಡವರಿಗೆ, ಅಷ್ಟಿದ್ರು ಮಾಡ್ಲಿಲ್ಲ. ಇದು ನಮ್ಮಂತ ಪಾಮರರು ಮನುಷ್ಯರೇನಿದ್ದೀವಿ, ಮನುಷ್ಯರಾದವರು ತಾವು ಕಷ್ಟಗಳನ್ನು ಅನುಭವಿಸಬಾರ್ದ, ಸುಲಭವಾಗಿ ಕೊಟ್ಬಿಡ್ತಾನ? ಹಾಗಿಲ್ಲ. ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ರೀತಿ ಫಲಗಳನ್ನು ಅನುಭವಿಸಿ ಏನು ಕೊಡ್ಬೇಕು ಅದಕ್ಕನುಗುಣವಾಗಿ ಖಂಡಿತ ಕೊಟ್ಟೆ ಕೊಡ್ತಾನೆ. ಅದಕ್ಕೆಲ್ಲ ಈ ಜೀವನ ಸೂತ್ರ ಪಾಠ ಬಹಳ ಮುಖ್ಯ ಅಂತ ತಿಳಿಸ್ತಾ, ಇನ್ನು ಮುಂದಿನ ಸಂಚಿಕೆಗಳಲ್ಲೂ ಕೂಡ ವಿಶೇಷವಾದ ವಿಚಾರಗಳಿದೆ. ವಿಶ್ವರೂಪ ದರ್ಶನ, ಹಾಗೆ ದೈವ, ಆಸುರ, ರಾಜಸ ಅಂತೆಲ್ಲ ನಾವು ಶಬ್ದಗಳನ್ನ ಕೇಳ್ತೀವಿ. ಇದಕ್ಕೆಲ್ಲ ಏನರ್ಥ? ಭಗವದ್ಗೀತೆಯಲ್ಲಿ ತುಂಬಾ ವಿಷಯಗಳನ್ನ ಹೇಳಿದ್ದಾರೆ ಇದರ ಬಗ್ಗೆ. ಅದರ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ತಿಳಿಸ್ತಾ, ಇಂದಿನ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.